ಕತ್ತಲು ನಂತರ ಬೆಳಕು ಬರಲೇಬೇಕು. ಕಷ್ಟದ ನಂತರ ಸುಖ ಪ್ರತಿಯಾಗಿ ಸಿಗಲೇಬೇಕು. ಹೌದು, ನಿಜಕ್ಕೂ ನಾವೇ ಪುಣ್ಯವಂತರು, ಭಾಗ್ಯವಂತರು. 144 ವರ್ಷಕ್ಕೆ ಒಮ್ಮೆ ಬರುವ ಕುಂಭಮೇಳದ ದರ್ಶನವನ್ನು ಮಾಡುತ್ತಿದ್ದೇವೆ. ಅನೇಕ ಸಾಧುಗಳು, ಮಹಾನ್ ತಪಸ್ವಿಗಳು ಕೂಡ ಜೀವಿತ ಅವಧಿಯಲ್ಲಿ ಒಮ್ಮೆ ಮಾತ್ರ ಸಿಗುವ ಈ ಕುಂಭಮೇಳದ ದರ್ಶನವನ್ನು ನಾವು ಕೂಡ ಮಾಡುತ್ತಿದ್ದೇವೆ. ಹೌದು ಸ್ನೇಹಿತರೆ, ವೆಲ್ಕಮ್ ಟು ಸಮೃದ್ಧ ಜೀವನ ಚಾನಲ್. ಈ ದಿನ ಮೌನಿ ಅಮಾವಾಸ್ಯೆ ಮಹತ್ವ, ಆಚರಣೆಗಳು ಮತ್ತು ಮನೆಯಲ್ಲಿ ಯಾವ ರೀತಿಯಲ್ಲಿ ಸ್ನಾನ ಮಾಡಿದರೆ ಕುಂಭಮೇಳದಲ್ಲಿ ಸ್ನಾನ ಮಾಡಿದಷ್ಟು ಫಲ ದೊರೆಯುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಬನ್ನಿ ಸ್ನೇಹಿತರೆ. ಹಾಗೆಯೇ ವಿಡಿಯೋದ ಕೊನೆಯಲ್ಲಿ ಉತ್ತಮವಾದ ಶುಭ ಫಲವನ್ನು ನೀಡುವ ಒಂದು ಮಾಹಿತಿಯನ್ನು ತಿಳಿಸಲಿದ್ದೇವೆ. ಯಾರೆಲ್ಲ ನಮ್ಮ ಚಾನಲ್ ಅನ್ನು ಹೊಸದಾಗಿ ವಿಸಿಟ್ ಮಾಡಿದ್ದೀರಿ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಹಿಂದೂ ಕ್ಯಾಲೆಂಡರ್ನಲ್ಲಿ ಅತ್ಯಂತ ಮಂಗಳಕರವಾದ ದಿನಗಳಲ್ಲಿ ಒಂದಾದ ಮೌನಿ ಅಮಾವಾಸ್ಯೆಯನ್ನು ಬುಧವಾರ ಜನವರಿ 29, 2025 ಆಚರಿಸಲಾಗುತ್ತದೆ. ಮಾಘ ಅಮಾವಾಸ್ಯೆ ಎಂದು ಕೂಡ ಕರೆಯಲ್ಪಡುವ ಈ ಪವಿತ್ರ ದಿನವನ್ನು ಮೌನ ಹಾಗೂ ಉಪವಾಸ ಮತ್ತು ಗಂಗಾ ನದಿಗಳಲ್ಲಿ ಪವಿತ್ರ ಸ್ನಾನದ ಆಚರಣೆಗಳಿಂದ ಗುರುತಿಸಲಾಗುತ್ತದೆ. ಮೌನಿ ಅಮಾವಾಸ್ಯೆ ಎಂದು ಪವಿತ್ರ ಗಂಗೆಯ ನೀರು ಅಮೃತವಾಗಿ ರೂಪುಗೊಳ್ಳುತ್ತದೆ. ನಂತರ ಪವಿತ್ರ ಸ್ನಾನಕ್ಕೆ ಅತ್ಯಂತ ಮಂಗಳಕರವಾದ ದಿನವಾಗಿದೆ. ಪ್ರತಿ 144 ವರ್ಷಗಳಿಗೊಮ್ಮೆ ನಡೆಯುವ ಈ ಕುಂಭಮೇಳದಲ್ಲಿ ಮೌನಿ ಅಮಾವಾಸ್ಯೆಯು ಅತ್ಯಂತ ಮಹತ್ವದ ಸ್ನಾನದ ದಿನವಾಗಿದೆ. ಅಲಹಾಬಾದ್ನ ಪ್ರಯಾಗ್ನಲ್ಲಿ ಈ ದಿನವನ್ನು ಸಾಟಿ ಇಲ್ಲದ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಧಾರ್ಮಿಕ ಸ್ನಾನಕ್ಕಾಗಿ ಲಕ್ಷಾಂತರ ಜನರು ಗಂಗಾ ದಡಕ್ಕೆ ಸೆಳೆಯುತ್ತದೆ. ಇದನ್ನು ಅಮೃತ ಯೋಗ ಮತ್ತು ಕುಂಭ ಪರ್ವದ ದಿನವೆಂದು ಪರಿಗಣಿಸಲಾಗುತ್ತದೆ. ಅದರ ಆಧ್ಯಾತ್ಮಿಕ ಮಹತ್ವವನ್ನು ಕೂಡ ಇದು ಹೆಚ್ಚಿಸುತ್ತದೆ. ಇದು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ದೈವಿಕ ಆಶೀರ್ವಾದ ಮತ್ತು ಶುದ್ಧೀಕರಣವನ್ನು ಕೋರಿ ಲಕ್ಷಾಂತರ ಜನರು ಭಕ್ತರನ್ನು ಈ ಒಂದು ಕುಂಭಮೇಳ ಆಕರ್ಷಣೆ ಮಾಡುತ್ತಿದೆ. ಹಾಗೂ ಈ ಒಂದು ಮೌನಿ ಅಮಾವಾಸ್ಯೆ ಬಗ್ಗೆ ತಿಳಿಯುವುದಾದರೆ ಮೌನಿ ಅಮಾವಾಸ್ಯೆಯು ಅತ್ಯಂತ ಮಹತ್ವವಾದುದು. ಹಾಗೂ ಈ ಮೌನಿ ಅಮಾವಾಸ್ಯೆಯ ಬಗ್ಗೆ ತಿಳಿಯುವುದಾದರೆ ಮೌನಿ ಎಂಬ ಪದವು ಮೌನದಿಂದ ಬಂದಿದೆ, ಅಂದರೆ ಮೌನ. ಈ ದಿನದಂದು ಅನೇಕ ಭಕ್ತರು ತಮ್ಮ ಮನಸ್ಸು ಮತ್ತು ಆತ್ಮಗಳನ್ನು ಶುದ್ಧೀಕರಿಸಲು ಹಾಗೂ ತಮ್ಮ ಮನದ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಮೌನ ವ್ರತವನ್ನು ಆಚರಿಸುತ್ತಾರೆ. ಅಷ್ಟೇ ಅಲ್ಲದೆ ಉಪವಾಸದ ಜೊತೆಗೆ ಆತ್ಮಾವಲೋಕನದ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಸಂಕಲ್ಪ ಪೂರ್ವಕವಾಗಿ ಮೌನ ವ್ರತ ಆಚರಣೆಗಳನ್ನು ಮಾಡುವುದರಿಂದ ಅನೇಕ ರೀತಿಯ ಲಾಭಗಳನ್ನು ಕಾಣಬಹುದು. ಹೌದು, ಈ ದಿನ ಅತ್ಯಂತ ವಿಶೇಷವಾಗಿದ್ದು 4 ಗ್ರಹಗಳು ಸೂರ್ಯ, ಚಂದ್ರ, ಗುರು ಮತ್ತು ಶನಿ ಗ್ರಹಗಳ ಅನುಗ್ರಹವು ಕೂಡ ದೊರೆಯಲಿದೆ. ಹೌದು ಸ್ನೇಹಿತರೆ, ಅತ್ಯಂತ ವಿಶೇಷವಾದ ಈ ಅಮಾವಾಸ್ಯೆಯ ದಿನ ಯಾರು ಕುಂಭಮೇಳದಲ್ಲಿ ಪ್ರಯಾಗ್ರಾಜ್ನಲ್ಲಿ ಸ್ನಾನ ತಾವು ಮುಕ್ತಿಯನ್ನು ಹೊಂದುತ್ತಾರೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಮೋಕ್ಷವನ್ನು ದೊರೆಯುವುದರಷ್ಟೇ ಅಲ್ಲದೆ ಎಲ್ಲಾ ರೀತಿಯ ದೋಷಗಳು ನಿವಾರಣೆಯಾಗಿ ಜೀವನದಲ್ಲಿ ಉತ್ತಮವಾದ ದಾರಿಗಳು ಸಿಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು, ಈ ಒಂದು ಪ್ರಯಾಗ್ರಾಜ್ನಲ್ಲಿ ಸ್ನಾನ ಮಾಡಲು ಯಾರಿಗೆ ಸಾಧ್ಯವಿಲ್ಲವೋ ಅವರು ತಮ್ಮ ಮನೆಗಳಲ್ಲಿ ಗಂಗಾ ಜಲವನ್ನು ಬೆರೆಸಿ ಕೂಡ ಸ್ನಾನವನ್ನು ಮಾಡಬಹುದು. ಈ ದಿನ ಸೂರ್ಯೋದಯಕ್ಕೂ ಮುನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡುವುದು ಅತ್ಯಂತ ಒಳಿತು ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಅಮಾವಾಸ್ಯೆಯ ಹಿಂದಿನ ದಿನ ತಾಮ್ರದ ಅಥವಾ ಹಿತ್ತಾಳೆಯ ಬಿಂದಿಗೆಯಲ್ಲಿ ಗಂಗಾ ಪೂಜೆಯನ್ನು ಮಾಡಿ ಗಂಗಾ, ಯಮುನಾ, ಗೋದಾವರಿ ನದಿಗಳ ಪ್ರಾರ್ಥನೆ ಮಾಡಿ ಸ್ನಾನಕ್ಕೆ ಬೆರೆಸಿ ಸ್ನಾನ ಮಾಡಬಹುದು. ಇದರಿಂದ ದೋಷ ಪರಿಹಾರವಾದ ಜೊತೆಗೆ ಮುಕ್ತಿಯು ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಕುಂಭಮೇಳದಲ್ಲಿ ಪ್ರಯಾಗ್ರಾಜ್ನಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ಮತ್ತು ಈ ದಿನವನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕು ಎಂಬುದನ್ನು ನೋಡುವುದಾದರೆ ಮೌನಿ ಅಮಾವಾಸ್ಯೆಯು ಅತ್ಯಂತ ಪವಿತ್ರವಾದ ದಿನ. ಈ ದಿನದಂದು ಶಿವ ಹಾಗೂ ವಿಷ್ಣುದೇವ ಮತ್ತು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುತ್ತಾರೆ. ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಅನೇಕ ರೀತಿಯ ಆಚರಣೆಗಳನ್ನು ಈ ದಿನದಿಂದ ಮಾಡುತ್ತಾರೆ. ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ. ಹೌದು, ಮೌನಿ ಅಮಾವಾಸ್ಯೆಯ ದಿನ ಕೇಂದ್ರ ಆಚರಣೆಯು ಪವಿತ್ರ ಸ್ನಾನವಾಗಿದೆ. ಇದು ಪಾಪಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ನೀಡುತ್ತದೆ ಎಂದು ಕೂಡ ನಂಬಲಾಗಿದೆ. ಈ ಉದ್ದೇಶಕ್ಕಾಗಿ ಅನೇಕ ಭಕ್ತರು ಪ್ರಯಾಗ್ರಾಜ್, ಹರಿದ್ವಾರ ಮತ್ತು ಇತರ ಪವಿತ್ರ ಸ್ಥಳಗಳಲ್ಲಿ ಭೇಟಿ ಮಾಡಿ ಪೂಜೆಯನ್ನು ನಡೆಸುತ್ತಾರೆ. ನಂತರ ಮೌನ ಮತ್ತು ಉಪವಾಸ. ಮೌನವನ್ನು ಆಚರಿಸುವುದು ಈ ದಿನದ ವಿಶಿಷ್ಟ ಲಕ್ಷಣವಾಗಿದೆ. ಭಕ್ತರು ದಿನವಿಡೀ ಮಾತನಾಡುವುದರಿಂದ ದೂರವಿರುತ್ತಾರೆ. ಆಂತರಿಕ ಶಾಂತಿ ಮತ್ತು ಧ್ಯಾನದ ಮೇಲೆ ಕೇಂದ್ರೀಕರಿಸುತ್ತಾರೆ. ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೆಚ್ಚಿಸಲು ಈ ಒಂದು ಮೌನ ವ್ರತ ಅತ್ಯಂತ ಉಪಯೋಗಕ್ಕೆ ಬರುತ್ತದೆ. ಹಾಗೂ ದಿನವಿಡೀ ಉಪವಾಸವನ್ನು ಆಚರಿಸುವುದರಿಂದ ತಮ್ಮ ಇಷ್ಟಾರ್ಥಗಳು ಅತ್ಯಂತ ಶೀಘ್ರವಾಗಿ ನೆರವೇರುತ್ತದೆ ಎಂದು ಕೂಡ ನಂಬಲಾಗಿದೆ. ನಂತರ ನೋಡುವುದಾದರೆ ದಾನಗಳು ಮತ್ತು ತಪಸ್ಸು, ಧ್ಯಾನ. ಹೌದು, ಈ ದಿನ ಅತ್ಯಂತ ವಿಶೇಷವಾದ ದಿನ. ಈ ದಿನದಂದು ಆಹಾರ, ಬಟ್ಟೆ, ಹಣವನ್ನು ನಾವು ದಾನ ಮಾಡಬಹುದು. ಈ ಒಂದು ದಾನಗಳನ್ನು ಮಾಡುವುದರಿಂದ ಅನೇಕ ಪುಣ್ಯ ಫಲಗಳನ್ನು ಪಡೆದುಕೊಳ್ಳಬಹುದು. ಈ ಕಾರ್ಯಗಳನ್ನು ಮಾಡುವುದರಿಂದ ಆ ದೇವರ ಆಶೀರ್ವಾದದ ಜೊತೆಗೆ ಮಹಾಲಕ್ಷ್ಮಿಯ ಆಶೀರ್ವಾದವೂ ದೊರೆಯುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ದಿನದಲ್ಲಿ ದಾನಗಳನ್ನು ಮಾಡುವುದರಿಂದ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ಅಡೆತಡೆಗಳು ನಿವಾರಣೆಯಾಗುತ್ತದೆ ಎಂದು ಕೂಡ ನಂಬಲಾಗಿದೆ.
ಅಷ್ಟೇ ಅಲ್ಲದೆ ಈ ದಿನದಲ್ಲಿ ಕೆಲವು ವಸ್ತುಗಳನ್ನು ನಾವು ದಾನ ಮಾಡುವುದರಿಂದ ವಿಶೇಷವಾದ ಫಲಗಳ ಜೊತೆಗೆ ಪಿತೃದೋಷವಿದ್ದರೂ ಕೂಡ ಕಳೆಯುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಪಿತೃಗಳ ಆಶೀರ್ವಾದ ದೊರೆಯಲಿದ್ದು ಈ ದಿನದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿ ಎಳ್ಳನ್ನು ನೀಡುವುದರಿಂದ ಹೆಚ್ಚಿನ ಶುಭ ಫಲಗಳು ಸಿಗುತ್ತವೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ನಂತರ ನೋಡುವುದಾದರೆ ದೇವತೆಗಳ ಆಶೀರ್ವಾದವನ್ನು ಪಡೆಯಲು ಭಕ್ತರು ಪ್ರಾರ್ಥನೆಗಳನ್ನು ಈ ದಿನ ಮಾಡಬಹುದು, ಮಂತ್ರ ಪಠಣೆಯನ್ನು ಮಾಡಬಹುದು ಹಾಗೂ ಧ್ಯಾನದಲ್ಲಿ ತೊಡಗುವುದರಿಂದ ಮಂತ್ರಗಳನ್ನು ಪಠಿಸುವುದರಿಂದ ತಮ್ಮ ಇಷ್ಟಾರ್ಥಗಳು ಅತ್ಯಂತ ಶೀಘ್ರವಾಗಿ ನೆರವೇರುತ್ತದೆ ಹಾಗೂ ತಮ್ಮ ಎಲ್ಲ ಬಯಕೆಗಳು ಈಡೇರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಈ ದಿನ ವಿಶೇಷವಾಗಿ ಭಗವಾನ್ ವಿಷ್ಣು ಮತ್ತು ಸೂರ್ಯ ದೇವರನ್ನು ಪೂಜಿಸಿ ಆರ್ಘ್ಯವಾಗಿ ನೀಡುವುದರಿಂದ ವಿಶೇಷವಾದ ಫಲವನ್ನು ಪಡೆಯಬಹುದು ಎಂದು ಪುರಾಣಗಳಲ್ಲಿ ಕೂಡ ಹೇಳಲಾಗಿದೆ. ಅತ್ಯಂತ ವಿಶೇಷವಾದ ಈ ಮೌನಿ ಅಮಾವಾಸ್ಯೆಯನ್ನು ವಿಶೇಷವಾಗಿ ಆಚರಣೆ ಮಾಡುವುದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಿ ಜೀವನದಲ್ಲಿ ಉತ್ತಮವಾದ ಮಾರ್ಗಗಳು ದೊರೆಯುತ್ತವೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಈ ಮೌನಿ ಅಮಾವಾಸ್ಯೆಯಂದು ವಿಶೇಷವಾಗಿ ವಿಶೇಷ ಯೋಗಗಳು ಸಹ ಸಂಭವಿಸಲಿದೆ. ಸರ್ವಾರ್ಥ ಸಿದ್ಧಿ ಯೋಗದ ಪ್ರಭಾವದಿಂದಾಗಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಅತ್ಯಂತ ಶೀಘ್ರವಾಗಿ ಪೂರ್ಣಗೊಳ್ಳುತ್ತದೆ. ಹೌದು, ಈ ದಿನದಂದು ನಾವು ಪಿತೃದೋಷ, ಕಾಲ ಸರ್ಪ ದೋಷವನ್ನು ತೊಡೆದು ಹಾಕಲು ಅತ್ಯಂತ ಶುಭವಾದ ದಿನವಾಗಿದೆ ಎಂದು ಕೂಡ ಹೇಳಲಾಗಿದೆ. ಹಾಗೂ ಈ ಬಾರಿ ಮೌನಿ ಅಮಾವಾಸ್ಯೆಯಂದು ಸೂರ್ಯ, ಚಂದ್ರ ಹಾಗೂ ಗುರುವಿನ ಆಶೀರ್ವಾದವು ದೊರೆಯಲಿದೆ. ಹಾಗೂ ಇದರಿಂದ ವಿಶೇಷವಾದ ತ್ರಿವೇಣಿ ಯೋಗವು ಮತ್ತು ರಾಜಯೋಗವೂ ದೊರೆಯಲಿದೆ. ಆದ್ದರಿಂದ ಅನೇಕ ರೀತಿಯ ಜನರು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಲು ವಿಶೇಷವಾದ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಿ ವಿಶೇಷ ಆಚರಣೆಗಳನ್ನು ಮಾಡುವುದರಿಂದ ತಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ. ಈ ಮೌನಿ ಅಮಾವಾಸ್ಯೆಯ ದಿನ ನಾವು ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಬೇಕು. ಈ ದಿನದಂದು ಪವಿತ್ರ ನದಿ ಮತ್ತು ಕೆರೆಯಲ್ಲಿ ಸ್ನಾನ ಮಾಡಿದರೆ ಒಳ್ಳೆಯದು. ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಸ್ನಾನದ ನೀರಿನಲ್ಲಿ ಗಂಗಾ ಜಲವನ್ನು ಬೆರೆಸಿ ಸ್ನಾನವನ್ನು ಮಾಡಬಹುದು. ಹೌದು, ನಂತರ ದೇವಾಲಯಗಳಿಗೆ ಭೇಟಿ ನೀಡಿ ದೀಪವನ್ನು ಬೆಳಗಿಸಿ ಸೂರ್ಯ ದೇವರಿಗೆ ಆರ್ಘ್ಯವನ್ನು ಅರ್ಪಿಸಿದರೆ ಈ ದಿನ ಅತ್ಯಂತ ಶುಭವಾಗುವುದು. ಹಾಗೂ ಉಪವಾಸವನ್ನು ಮುಂದುವರಿಸಲು ಸಾಧ್ಯವಾದರೆ ಈ ದಿನ ಉಪವಾಸವನ್ನು ಮುಂದುವರಿಸಿ. ಈ ದಿನ ಪೂರ್ವಜರಿಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡುವುದರಿಂದ ನಿಮ್ಮ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತದೆ. ಪೂರ್ವಜರಿಗೆ ನೈವೇದ್ಯ ಮತ್ತು ದಾನಗಳನ್ನು ಅರ್ಪಿಸಿದರೆ ಈ ದಿನದಂದು ಶುಭವು ನಿಮಗೆ ಲಭಿಸುವುದು. ಸಾಧ್ಯವಾದಷ್ಟು ದೇವರನ್ನು ಧ್ಯಾನಿಸಿ. ಈ ಪವಿತ್ರ ದಿನದಂದು ವಿಷ್ಣುವಿಗೆ ಆರಾಧನೆ ವಿಶೇಷವಾಗಿ ಮಹತ್ವವನ್ನು ನೀಡಲಾಗಿದೆ. ಹೌದು ಸ್ನೇಹಿತರೆ, ಮೌನಿ ಅಮಾವಾಸ್ಯೆಯು ಅತ್ಯಂತ ಮಹತ್ವವಾದುದು. ಈ ದಿನ ಅತ್ಯಂತ ವಿಶೇಷವಾದ ಆಚರಣೆಗಳನ್ನು ಮಾಡುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತದೆ. ಹೌದು, ಹಾಗೂ ವಿಡಿಯೋದ ಮೊದಲೇ ಹೇಳಿದಂತೆ ನಿಮಗೆ ಒಂದು ವಿಶೇಷವಾದ ಮಾಹಿತಿಯನ್ನು ನೀಡಲಿದ್ದು ಅದೇನೆಂದರೆ, ಬ್ರಹ್ಮ ಮುಹೂರ್ತದಲ್ಲಿ ಈ ದಿನದಂದು ಸ್ನಾನ ಮಾಡುವಾಗ ಸ್ನಾನದ ನೀರಿಗೆ ಎಳ್ಳನ್ನು ಹಾಕುವುದರಿಂದ, ಅರಿಶಿನ ಹಾಗೂ ತುಳಸಿ ಎಲೆಯನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ನಿಮ್ಮ ಎಲ್ಲ ರೀತಿಯ ದೋಷಗಳು ನಿವಾರಣೆಯಾಗುವುದರ ಜೊತೆಗೆ ನಿಮ್ಮ ಜೀವನದಲ್ಲಿ ಉತ್ತಮವಾದ ದಾರಿಯು ಹಾಗೂ ಬೆಳಕು ಸಿಗುತ್ತದೆ. ಈ ದಿನ ಅತ್ಯಂತ ವಿಶೇಷವಾದ ದಿನ. 144 ವರ್ಷಗಳಿಗೆ ಒಮ್ಮೆ ಬರುವ ಈ ಅಮಾವಾಸ್ಯೆಯ ದಿನವನ್ನು ಅತ್ಯಂತ ಮಂಗಳಕರವಾದುದು. ನಿಮ್ಮ ಎಲ್ಲ ಬಯಕೆಗಳ ಈಡೇರಿಕೆಗೆ ಇಷ್ಟು ಮಾಡಿದರೆ ಅತ್ಯಂತ ಫಲವು ಶೀಘ್ರವಾಗಿ ದೊರೆಯುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದ.